ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಕ್ವಿಜೇಷನ್ ಮಾಡಿರುವಂಥದ್ದು ಸುಮ್ಮನೆ ಏನು ಮಾಡಿರಲ್ಲ. ನೀವೆಲ್ಲ ಏನೋ ತಡ್ಕೊಂಡಿದ್ದಾರೆ, ಏನೋ ಬೇಕಾಬಿಟ್ಟು ಅವರು ಸುಮ್ಮನೆ ಮಾಡಿಬಿಟ್ಟಿದ್ದಾರೆ ಅಂತ ರೈತರೆಲ್ಲ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಸ್ಕ್ವೇರ್ ಫೀಟ್ಗೆ ಎಷ್ಟು ಬರ್ತದೆ, ದುಡ್ಡು ನನಗೆ ಎಷ್ಟು ಸಿಗುತ್ತೆ, ಯಾರ್ಯಾರಿಗೆ ಮಾರಬೇಕು, ಗಿರಾಕಿಗಳು ಯಾರು, ಎಲ್ಲ ಫಿಕ್ಸ್ ಆದ್ಮೇಲೆ ಮಾಡಿರೋದಿಲ್ಲ. ಸುಮ್ಮನೆ ಏಕಾಏಕಿ ಮಾಡಲ್ಲ. ಅಲ್ಲಿ ಕೂತಿರೋರು KDB ಕೂತಿದಾರಲ್ಲ, ಸುಮ್ಮನೆ ಮಾಡಿರಲ್ಲ. ವಿಧಾನಸಭೆಯಲ್ಲಿ ಏನ್ ಗಲಾಟೆ ಆಗ್ತದೆ? ಎಲ್ಲ ವಿಧಾನಸಭೆ ಆಗಲಿ ಗಲಾಟೆ ಏನು? ಉತ್ತರ ಕರ್ನಾಟಕಕ್ಕೆ ಅನ್ಯಾಯ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ, ಅಲ್ಲಿ ಇಂಡಸ್ಟ್ರೀಸ್ಗಳು ಬರಬೇಕು, ಕೈಗಾರಿಕೆಗಳು ಬರಬೇಕು, ಉದ್ಯೋಗ ಸಿಗಬೇಕು ಅಲ್ಲಿರೋರಿಗೆ ಅಂತೇಳಿ ಪ್ರತಿ ವಿಧಾನಸಭೆಯಲ್ಲೂ ಗಲಾಟೆ ನಡೀತದೆ. ಈಗ ಮಂತ್ರಿ ಎಲ್ಲೋರವರು ಉತ್ತರ ಕರ್ನಾಟಕದವರು. ಆದ್ಯತೆ ಎಲ್ಲಿ ಕೊಡ್ಬೇಕು? ನೀವು ಉತ್ತರ ಕರ್ನಾಟಕ ಕೊಡ್ಬೇಕು. ಅಲ್ಲಿ ಯಾಕೆ ಮಾಡಲ್ಲ? ಅಲ್ಲಿ ಲೇಔಟ್ ಮಾಡಿದ್ರು ಇವರಿಗೆ ಜೋಬಿಗೆ ಏನು ಬರಲ್ಲ. ಇಲ್ಲಿ ಮಾಡಿದ್ರೆ ಯಾರು ಮಾಡ್ತಾರಲ್ಲ ಅದ್ರ 3 ಪಟ್ಟು ಸರ್ಕಾರಕ್ಕೆ ಇವರಿಗೆಲ್ಲ ಕಮಿಷನ್ ಬರ್ತದೆ. ಅದಕ್ಕೋಸ್ಕರ ಇಲ್ಲಿ ಸೆಲೆಕ್ಟ್ ಮಾಡಿರೋದು. ಲಾಭ ಇಲ್ದಿರ ಈ ಸರ್ಕಾರ ಏನು ಮಾಡಲ್ಲ. ನಾನು ಅದನ್ನೇ ಹೇಳಿದ್ದೀನಿ. ಸರ್ಕಾರಕ್ಕೆ ಮೊನ್ನೆ ಬಿಡದಿಗೆ ಹೋದಾಗ ಹೇಳಿದ್ದೀನಿ ನಾನು, ಒಳಿತು ಮಾಡು ಮನುಜ, ನೀ ಇರೋದು 3 ದಿವಸ ಅಂತ. ಈ ಸರ್ಕಾರ ಎಷ್ಟು ದಿನ ಇದೆ? ಇನ್ನ 1 ವರ್ಷ 10 ತಿಂಗಳಿದೆ. ಅದಕ್ಕೆ ಎಲೆಕ್ಷನ್ ಬಿಟ್ಬಿಡಿ ಆಗ್ಲಿ. ಎಷ್ಟು? 1 ವರ್ಷ 3 ತಿಂಗಳು ಇರೋದು. 1 ವರ್ಷ 3 ತಿಂಗಳು ನೀವು ಅಕ್ವೈರ್ ಮಾಡಿದ್ರು ಕೂಡ ಅಕ್ವೈರ್ ಮಾಡಿದ್ರೆ ಏನ್ ತಿಳ್ಕೊಳ್ಳಿ, ಪ್ರೋಸೆಸ್ ಆಗಕ್ಕೆ 1 ವರ್ಷ ಮೇಲೆ ಆಗೋಗ್ತದೆ. ನಿಮ್ಗೆಲ್ಲ ಅಳತೆ ಮಾಡಬೇಕು, ದ್ರೋಣ್ ಬರಬೇಕು. ಇವಾಗ ಸುಟ್ಟಾಕ್ಬಿಟ್ಟಿದ್ದೀರ ದ್ರೋಣ್, ಬೇರೆ ಹೊಸ ದ್ರೋಣ್ ಕೊಟ್ಕೊಬೇಕು. ಅವನ್ಯಾವನ ಅಧಿಕಾರಿ ಇರ್ತಾನೆ, ಹೋಗು ಅಂದ್ರೆ ಅವನು ಹೋಗಲ್ಲ, ನನ್ನ ಏನಾನ ಹೊಡಿತಾರೆ ಇಲ್ಲಿ ಅಂತ ಹೇಳಿ ಹೊಸ ಅಧಿಕಾರಿ ಹುಡುಕ್ಬೇಕು. 1 ವರ್ಷ ನಾವು 3 ತಿಂಗಳಲ್ಲಿ ನೀವು ಇಲ್ಲೇನು ಮಾಡಕ್ಕೆ ಆಗಲ್ಲ. ಅವ್ರ ಉದ್ದೇಶ ಇರೋದು ಒಂದ್ಸರಿ ಅಕ್ವೈರ್ ಮಾಡಿಬಿಡ್ಬೇಕು, ಟೆಂಡರ್ ಕರೆದು ಬಿಡೋದು. ಲೇಔಟ್ ಮಾಡ್ಬೇಕಾದ್ರೆ ಟೆಂಡರ್ ಕರಿಬೇಕಲ್ಲ, ರೋಡು, ಮೋರಿ, ಸ್ಯಾನಿಟರಿ, ವಾಟರ್ ಎಲ್ಲ ಮಾಡ್ಬೇಕಲ್ಲ. ಅದಕ್ಕೆ ಕರಿಯಕ್ಕೆ ಒಂದು 15,000 20,000 ಕೋಟಿ ಸ್ಯಾಂಕ್ಷನ್ ಮಾಡ್ತಾರೆ. ಇವರಿಗೆ ಬರ ಬಂದಿದೆ ಎಲ್ಲ ಕಡೆ, ಹಣ ಇಲ್ಲ ಅವ್ರ ಹತ್ರ. 3 ತಿಂಗಳಿಂದ ಪೆನ್ಷನ್ ಕೊಟ್ಟಿಲ್ಲ. ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್ 3 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ. ಆಮೇಲೆ ಅವರೇನೋ ಗ್ಯಾರಂಟಿ ಹೇಳಿದ್ರಲ್ಲ 2,000 ರೂಪಾಯಿ, ಅದು ಇಲ್ಲ ಗ್ಯಾರಂಟಿ, ಅದು ಕೊಡ್ತಾ ಇಲ್ಲ. 2,000 ಮೊದಲೇ ತಿಂದಾಕ್ಬಿಟ್ಟಿದ್ದಾರೆ. 5,000 ಕೋಟಿ ತಿಂದ್ಬಿಟ್ಟು ಅದನ್ನು ಬಿಟ್ಬಿಟ್ಟಿದ್ದಾರೆ. ಇದು ಬಿಟ್ಟೀಗ KDBಗೆ 5,000 ಕೋಟಿ ಕೊಡ್ತಾವ್ರೆ ರಾಜ್ಯ ಸರ್ಕಾರ. ಏನ್ಗೆ? ಬಳ್ಕೊಳ್ರಿ, ಎಲ್ಲ ರೈತರ ಜಮೀನು ಬಳ್ಕೊಂಡು ದುಡ್ಡು ಮಾಡ್ರಿ ಅಂತೇಳಿ. ಈಗ ಮಾಡೋದೆಲ್ಲ ಅವರು ಎಲೆಕ್ಷನ್ ಫಂಡು, ಕಲೆಕ್ಷನ್ ಫಂಡು, ಎಲೆಕ್ಷನ್ ಕಲೆಕ್ಷನ್. ಇದು ಬಿಟ್ಟು ಅಲ್ಲಿ ರಾಹುಲ್ ಗಾಂಧಿ ಕಲೆಕ್ಷನ್ ಕೊಡ್ಬೇಕಲ್ಲ. ಈಗ ಮುಖ್ಯಮಂತ್ರಿ ಆಗವ್ರಲ್ಲ, ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ನಾನಿಷ್ಟು ದುಡ್ಡು ಕೊಡ್ತೀನಿ ಅಂತೇಳಿ ಕಮಿಟ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಎಲ್ಲ ಮಂತ್ರಿಗಳಿಗೂ ಫಿಕ್ಸ್ ಮಾಡ್ತಾರೆ. ಈಗ ಎಲ್ಲರಿಗೂ 100, ಅವ್ರ ರೇಂಜ್ ನೋಡಿ, 100, 150 ಕೋಟಿ, 200 ಕೋಟಿ, 300 ಕೋಟಿ. ನೀನ್ ಮಂತ್ರಿ ಆಗ್ಬೇಕಾ? ನೋಡು, ಹಳ್ಳಿಗಳ ಕಡೆ ಹೇಳ್ತಾರಲ್ಲ, ಮದುವೆ ಮಾಡಕ್ಕೆ ಆಗ್ಬೇಕಾ? ಒಡವೆ ಹಾಕ್ತೀಯಾ, ಚೈನ್ ಹಾಕ್ತೀಯಾ, ವರದಕ್ಷಿಣೆ ಕೊಡ್ತೀಯಾ, ಕಾರ್ ಕೊಡಿಸ್ತೀಯಾ, ಸೈಟ್ ಕೊಡಿಸ್ತೀಯಾ? ಹಂಗೆ ಈಗ ಅಲ್ಲಿ ವ್ಯಾಪಾರ ಇದೆ. ಮಂತ್ರಿ ಆಗ್ಬೇಕಾದ್ರೆ ಅದಕ್ಕೆ ಮುಂದಕ್ಕೆ ಹೋಗ್ತಾ ಇದೆ.